ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಾಚೀನ ಭಾರತದ ನಾಗರಿಕತೆಗಳು ಎನ್ನುವಂತಹ ಚಾಪ್ಟರ್. ಸಿಂಧೂ ಸರಸ್ವತಿ ನಾಗರಿಕತೆ ನಗರ ಯೋಜನೆಯ ವೈಶಿಷ್ಟ್ಯತೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. 22ನೇ ಪ್ರಶ್ನೆ ಇದು. ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ಯೋಜನೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ಹೇಗೆ ನಗರಗಳನ್ನ ನಿರ್ಮಿಸ್ತಾ ಇದ್ರು ನಗರಗಳು. ಓಕೆ, ತಗ್ಗಿನ ಪ್ರದೇಶ ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ನಗರಗಳನ್ನು ತಗ್ಗಿನ ಪ್ರದೇಶಗಳು, ಎತ್ತರದ ಪ್ರದೇಶಗಳು ಮತ್ತು ತಗ್ಗಿನ ಪ್ರದೇಶಗಳು ಎಂಬ ಭಾಗಗಳನ್ನಾಗಿ ವಿಂಗಡಿಸಿದರು ಅನ್ನೋದನ್ನ ನೀವು ನೋಡಿದ್ದೀರ ಹರಪ್ಪ ನಾಗರಿಕತೆ ಅಲ್ವಾ, ಹರಪ್ಪ ಪಟ್ಟಣ. ಅದೇ ರೀತಿ ತಗ್ಗಿನ ಪ್ರದೇಶಗಳು ಜನವಸತಿ ಪ್ರದೇಶಗಳಾಗಿದ್ದವುಗಳನ್ನ ಗ್ರಾಮ ಅಂತ ಕರಿತಾ ಇದ್ರು ಮಕ್ಕಳು. ಓಕೆ, ಸೊ ಅದನ್ನು ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ರಚಿಸಲಾಗಿದೆ. ಈ ನಗರಗಳನ್ನ ಅಥವಾ ವಸತಿ ಪ್ರದೇಶಗಳನ್ನ ವ್ಯವಸ್ಥಿತವಾಗಿ ರಚಿಸಲಾಗಿದೆ. ಮನೆಗಳನ್ನು ಕ್ರಮಬದ್ಧವಾಗಿ ಅವರು ನಿರ್ಮಿಸಿದರು. ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದರು. ಓಕೆನಾ. ಸಾಮಾನ್ಯವಾಗಿ ಜನರು 1 ಅಥವಾ 2 ಅಂತಸ್ತಿನ ಮನೆಗಳನ್ನ ಹೊಂದಿದ್ದರು. ಈ ರೀತಿ ಮಹಡಿ ಮನೆಗಳು ಈಗ ನೋಡ್ತೀರಲ್ವ ನೀವು, ಅದೇ ರೀತಿ ಆಗ್ಲೂ ಕೂಡ 1 ಅಥವಾ 2 ಅಂತಸ್ತಿನ ಮನೆಗಳನ್ನು ಜನರು ಹೊಂದಿದ್ದರು. ಕಟ್ಟಡದ ಸುತ್ತಲೂ ಕಟ್ಟಡ ಕಟ್ಟಲು ಸುಟ್ಟ ಇಟ್ಟಿಗೆಗಳನ್ನ ಅವರು ಬಳಸ್ತಾ ಇದ್ರು. ಮನೆಯ ಬಾಗಿಲುಗಳು ರಸ್ತೆಯ ಮಗ್ಗುಲಿನಲ್ಲಿದ್ದು ಯಾವ ಕಿಟಕಿಯೂ ರಸ್ತೆಗೆ ಮುಖ ಮಾಡಿರಲಿಲ್ಲ. ಬಾಗಿಲುಗಳು ರಸ್ತೆಯ ಮಗ್ಗುಲಿನಲ್ಲಿ ಪಕ್ಕದಲ್ಲಿದ್ದು ಯಾವ ಕಿಟಕಿಯೂ ರಸ್ತೆಗೆ ಮನೆ ಮಾಡಿರಲಿಲ್ಲ. ಓಕೆನಾ, ಮುಖ ಮಾಡಿರಲಿಲ್ಲ. ಅದೇ ರೀತಿ ಬಾವಿಗಳು, ಪ್ರತಿ ಮನೆಯಲ್ಲಿ ಬಾವಿಗಳು ಮತ್ತು ಸ್ನಾನದ ಕೊಠಡಿಗಳು ಇದ್ದವು. ಮನೆ ಬಳಕೆಯ ಕಲುಷಿತ ನೀರು ಒಳಚರಂಡಿಯನ್ನ ಸೇರುತ್ತಿತ್ತು. ಈ ರೀತಿ ಈಗ ಯಾವ ರೀತಿ ನೀವು ಚರಂಡಿ ವ್ಯವಸ್ಥೆಯನ್ನ ಈಗ ನೋಡ್ತಿರೋ ಅದೇ ವ್ಯವಸ್ಥೆಯನ್ನ ಆಗಲೂ ಮಾಡಲಾಗಿತ್ತು ಮಕ್ಕಳೇ. ಮನೆ ಬಳಕೆ ಮಾಡಿದಂತಹ ನೀರು, ಸ್ನಾನ ಮಾಡಿರೋದಾಗಿರ್ಬೋದು ಅಥವಾ ಬೇರೆ ಬಳಸಿದಂತಹ ನೀರು, ಕಲುಷಿತ ನೀರು ಒಳಚರಂಡಿಯನ್ನ ಸೇರುತ್ತಿತ್ತು. ಚರಂಡಿಗಳನ್ನ ಶುಚಿಗೊಳಿಸಲು ಅಲ್ಲಲ್ಲಿ ರಂಧ್ರಗಳನ್ನ ನಿರ್ಮಿಸಿದ್ರು. ಈಗ ನೋಡ್ತಿರಲ್ವಾ ನೀವು ಮ್ಯಾನ್ ಹೋಲ್, ಅದೇ ರೀತಿ ರಂಧ್ರಗಳನ್ನ ಶುಚಿ ಮಾಡೋದಿಕ್ಕೆ ಅಲ್ಲಿ ನಿರ್ಮಿಸಿದ್ದರು. ಇದನ್ನು ಗಮನಿಸಲು ಪ್ರತ್ಯೇಕ ಅಧಿಕಾರಿಯನ್ನು ಕೂಡ ಅವರು ನೇಮಿಸಿಕೊಂಡಿದ್ದರು. ಓಕೆನಾ. ಸೊ ಇದು ಸಿಂಧೂ ಸರಸ್ವತಿ ನಾಗರಿಕತೆಯ ಶಿಸ್ತುಬದ್ಧವಾದ ನಗರ ಯೋಜನೆ. ಓಕೆನಾ.